ಯೇಸು ಕ್ರಿಸ್ತರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಂದು ನಮಗೆ ಯೇಸು ಕ್ರಿಸ್ತರ ನಿಮಿತ್ತ ಅನೇಕ ಜನರು ಬೆಳ್ಳೂರು ಅನ್ನುವಂಥ ಊರಲ್ಲಿ ನಮಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಬೈದರು, ನಮಗೆ ಹೊಡೆಯುವುದಕ್ಕೆ ಮೈಮೇಲೆ ಬಂದರು, ನಮಗೆ ಊರಿಂದ ಬಿಟ್ಟು ಹೋಗ್ರಿ ಅಂತಂದು ನಮಗೆ ಊರಿಂದ ಹೊರಗೆ ಕಳಿಸಿದರು. ಇದು ಪರಿಶುದ್ಧಾತ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮೊದಲನೇದಾಗಿ ಕೊಳರ್ಬಿ ಅನ್ನುವಂಥ ಊರಲ್ಲಿ ನಾವು ಕರ್ತನ ಸುವಾರ್ತೆಯನ್ನು ಸಾರಿ ನಾವು ಬೆಳ್ಳೂರಿಗೆ ಬಂದೆವು. ಬೆಳ್ಳೂರಿನಲ್ಲಿ ಅನೇಕ ಹುಡುಗರು, ಆ ಊರಲ್ಲಿದ್ದಂಥ ಹುಡುಗರು ನಮಗೆ ವಿರೋಧವಾಗಿ ನಿಂತು, ಅನೇಕ ಹುಡುಗರು ಸುತ್ತಮುತ್ತ ನಿಂತು ನಮಗೆ ಹೊಡೆಯುವುದಕ್ಕೆ ಹೊಂಚವನ್ನು ಹಾಕಿದರು. ಪರಿಶುದ್ಧಾತ್ಮ ದೇವರು ಆ ಹೊಂಚಿನಿಂದ ನಮಗೆ ಬಿಡಿಸಿದರು. ಮತ್ತು ಆ ಬೆಳ್ಳೂರು ಗ್ರಾಮದಿಂದ ನಾವು ಮತ್ತೆ ಮಿರ್ಜಾಪುರ ಅನ್ನುವಂಥ ಊರಿಗೆ ನಾವು ಕರ್ತನ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಯಾಕಂತಂದರೆ ಆ ಊರಿನ ಜನರು ಕರ್ತನ ಸುವಾರ್ತೆಯನ್ನು ಕೇಳದ ಕಾರಣದಿಂದ ಅವರು ನ್ಯಾಯ ವಿಚಾರಣೆ ದಿನದಲ್ಲಿ ಕರ್ತನ ಮುಂದೆ ಲೆಕ್ಕವನ್ನು ಒಪ್ಪಿಸಲಿ ನಾವು ಆ ಊರಿಗೆ ತಿರಸ್ಕಾರ ಮಾಡಿ ಮತ್ತೆ ಮಿರ್ಜಾಪುರ ಅನ್ನುವಂಥ ಊರಿಗೆ ಹೋಗ್ತಾ ಇದ್ದೇವೆ. ಮಿರ್ಜಾಪುರ ಅನ್ನೋಂಥ ಊರಿಗೆ ಯೇಸು ಕ್ರಿಸ್ತರು ಆಶೀರ್ವಾದ ಮಾಡಲಿ. ನಾವು ಬದುಕಿದವರು ಕ್ರಿಸ್ತನಿಗಾಗಿಯೇ, ಸತ್ತವರು ಕ್ರಿಸ್ತನಿಗಾಗಿಯೇ. ಇದರ ಮೂಲಕ ಪರಿಶುದ್ಧಾತ್ಮ ದೇವರಿಗೆ ಯುಗಾಂತರಗಳಲ್ಲಿಯೂ ಮಹಿಮೆ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಯೇಸು ಕ್ರಿಸ್ತರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಬೆಳ್ಳೂರಿನಲ್ಲಿ ಕರ್ತನ ಸುವಾರ್ತೆಯನ್ನು ಸಾರುತ್ತಿರುವಾಗ ನನ್ನ ಸಹೋದರನಾದ ಆಕಾಶಿಗೆ ಒಬ್ಬ ಹುಡುಗನು ಬಂದು ಒಂದು ಹೊಡೆದನು. ಮತ್ತು ಬೆಳ್ಳೂರಿನಿಂದ ನಾವು ಮಿರ್ಜಾಪುರಿಗೆ ಕರ್ತನ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರ ಬಂದಿರುವಾಗ ಒಬ್ಬ ವ್ಯಕ್ತಿಯು ಅಲ್ಲಿ ನನ್ನ ಮೇಲೆ ಹೊಡೆಯುವುದಕ್ಕೆ ಬಂದಿದ್ದನು. ಪರಿಶುದ್ಧಾತ್ಮ ದೇವರಿಗೆ ಇದರ ಮೂಲಕ ಯುಗಾಂತರಗಳಲ್ಲಿಯೂ ಮಹಿಮೆ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮಿರ್ಜಾಪುರದಲ್ಲಿ ಕರ್ತನ ಸುವಾರ್ತೆಯನ್ನು ಸಾರಿ ಮನೆಗೆ ಹೋಗ್ತಾ ಇದ್ದೇವೆ. ಆ ಊರಲ್ಲಿ ಅನೇಕ ಜನರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿದರು. ಯೇಸು ಕ್ರಿಸ್ತರಿಗೆ ಮಹಿಮೆ ಉಂಟಾಗಲಿ.